ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ನಾನು ಒಳ್ಳೆ ಸಬ್ಜಿ ಮಾಡೋಣ, ಒಂದು ಪೂರಿ ಚಪಾತಿ ದೋಸೆಗೆ ಆಗಂಗೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ಗೆ ಬಾಣಲಿ ಇಟ್ಕೊಂಡು ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹುರ್ಕೊಳ್ಳೋಣ. ಅದ್ರ ಜೊತೆಗೆ ನಾನು ಪಕ್ಕದ ಸ್ಟವಲ್ಲಿ ಸ್ವಲ್ಪ ಬಟಾಣಿ ಬೇಯಕ್ಕೆ ಇಟ್ಕೊಂಡಿದ್ದೆ. ಹಾಗೆಯೇ ಆಲೂಗೆಡ್ಡೆ ಕೂಡ ಒಂದು ಸಣ್ಣ ಕುಕ್ಕರೆಲ್ಲ ಇಟ್ಟು ಒಂದು ಎರಡು ಆಲೂಗೆಡ್ಡೆ ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೆ. ಯಾಕೆಂದರೆ ಇವೆಲ್ಲ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಪಕ್ಕದಲ್ಲಿ ಅದು ಕೂಡ 2 ನಿಮಿಷ ಬೇಯುತ್ತೆ. ಹಾಗಾಗಿ ಫಾಸ್ಟಾಗಿ ಆಗುತ್ತೆ. ನಿಮಗೆ ಈ ಸಬ್ಜಿ ನಾನು ಮಾಡೋದನ್ನು ನೋಡಿದಾಗ ಅನ್ನಿಸ್ಬೋದು ತುಂಬ ಟೈಮ್ ತೊಗೊಳುತ್ತೆ ಅಂತ. ಖಂಡಿತ ಇಲ್ಲ, ತುಂಬ ಫಾಸ್ಟಾಗಿ ಆಗುತ್ತೆ. ಯಾಕೆಂದರೆ ಈಗ ಎಲ್ಲರೂ ಮನೇಲೂ 2 ಒಲೆ 3 ಒಲೆ 4 ಒಲೆ ಅನ್ನೋ ಸ್ಟವ್ ಇದ್ದೇ ಇರುತ್ತಲ್ವ. ಹಾಗಾಗಿ ಪಕ್ಕದಲ್ಲಿ ನಾವು ಒಂದೊಂದನ್ನು ಎಲ್ಲನೂ ಇಟ್ಕೊಂಡು ನಾವು ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕರೆಕ್ಟಾಗಿ ನಿಮಗೆ 10-15 ನಿಮಿಷದಲ್ಲಿ ಈ ಸಬ್ಜಿ ರೆಡಿ ಆಗುತ್ತೆ. ನಾನು ಈರುಳ್ಳಿನ ಸ್ವಲ್ಪ ಕೆಂಪಗಾಗಂಗೆ ಹುರ್ಕೊತಾ ಇದ್ದೀನಿ. ಒಂದು ದಪ್ಪ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ, ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಹಾಗೆ ಇದಕ್ಕೆ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ, ನಾನು ಫಾರಮ್ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಮೆತ್ತಗಾಗಂಗೆ ಸ್ವಲ್ಪ ಹುರ್ಕೋಬೇಕು. ಜೊತೆಗೆ ಸ್ವಲ್ಪ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡು ನಾವು ಹುರ್ಕೊಳ್ತಾ ಇರಬೇಕು. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋಂಗೆ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಅದಕ್ಕೆ 1 ತುಂಡಷ್ಟು ಚಕ್ಕೆ, ಎರಡೇ ಲವಂಗ, 1 ಏಲಕ್ಕಿ. ಜಾಸ್ತಿ ನಮಗೆ ಮಸಾಲೆ ಜಾಸ್ತಿ ಬೇಡ ಅಂದರೆ ಸಿಂಪಲ್ಲಾಗೆ ಒಂದೊಂದೇ ಹಾಕ್ಕೊಳ್ಳಿ. ಯಾಕೆಂದರೆ ಲಾಸ್ಟಲ್ಲಿ ನಾವು ಗರಂ ಮಸಾಲ ಹಾಕೋದ್ರಿಂದ ಇದನ್ನು ಸ್ಪೈಸಸ್ ಕಡಿಮೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತುಂಬ ಸ್ಪೈಸಿ ಜಾಸ್ತಿ ಆದಂಗೆ ಅನಿಸುತ್ತೆ. ನಿಮಗೆ ಜನ ನೋಡ್ಕೊಂಡು ಬೇಕಾದ್ರೆ ಹೆಚ್ಚಿಸ್ಕೋಬೋದು. ಹಾಗೆ ಒಂದು 8-10 ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನಾನು ಚೆನ್ನಾಗೆ ಒಂದು ತಟ್ಟೆ ಮುಚ್ಚಿಬಿಟ್ಟು ನೀಟಾಗಿ ಟೊಮೊಟೊ ಎಲ್ಲ ಮೆತ್ತಗಾಗಂಗೆ ಸಾಫ್ಟ್ ಆಗಂಗೆ ನಾವು ಹುರ್ಕೊಳ್ಳೋಣ. ಏನಿಲ್ಲ, 2 ನಿಮಿಷದಲ್ಲಿ ಆಗೋಗುತ್ತೆ. 1-2 ನಿಮಿಷದಲ್ಲಿ ನಿಮಗೆ ಎಲ್ಲ ಸಾಫ್ಟ್ ಆಗುತ್ತೆ. ಇದಂತೂ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಮತ್ತು ರಾತ್ರಿ ಡಿನ್ನರಿಗೆ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಪರೋಟಾಗೂ ಚೆನ್ನಾಗಿರುತ್ತೆ, ಮತ್ತು ಪೂರಿ ಚಪಾತಿ ಪೂರಿಗಂತೂ ಸೂಪರ್ ಡೂಪರ್ ಅಷ್ಟು ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಪೂರಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಟು ತಿಂದರು. ಭಾಳ ಚೆನ್ನಾಗಿದೆ ಅಂತೇಳ್ಬಿಟ್ಟು ಸ್ವಲ್ಪ 1-2 ನಿಮಿಷ ತಟ್ಟೆ ಮುಚ್ಚಿ ನಾನು ಟೊಮೊಟೊ ಮೆತ್ತಗಾಗಂಗೆ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ, ಒಂಚೂರು ಅರಿಶಿನ ಹಾಕ್ಕೊಂಡ್ರೆ ತಣ್ಣಗಾದ್ಮೇಲೆ ನಾವು ರುಬ್ಕೊಳ್ಬೋದು. ಅದಕ್ಕೆ ಕೊತ್ತಂಬರಿ, ಒಂಚೂರು ಅರಿಶಿನ ಹಾಕಿ ತೆಗೆದಿಟ್ಕೊತೀನಿ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಬಿಸಿ ಬಾಣಲಿ ಬಿಸಿಗೂ ಕೂಡ ಸ್ವಲ್ಪ ರೋಸ್ಟ್ ಮೆತ್ತಗಾಗತ್ತೆ. ಈಗ ನಾನು 1 ದಪ್ಪ ಕಟ್ಟಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ನಾನು ಮೆಂತ್ಯ ತೊಗೊಂಡು ಬರೀ ಎಲೆ ಅಂಥದ್ದನ್ನು ಬಿಡಿಸ್ಕೋಬೇಕು, ಕಡ್ಡಿ ಎಲ್ಲ ಇಟ್ಕೋಬಾರ್ದು. ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ದಪ್ಪ ಬೇಕಾದ್ರೂ ಕಟ್ ಮಾಡ್ಕೋಬೋದು, ಅಥವಾ ಸಣ್ಣಕ್ಕೆ ಬೇಕಾದ್ರೂ ನೀವು ಕಟ್ ಮಾಡ್ಕೋಬೋದು. ನಾನು ಸ್ವಲ್ಪ ದಪ್ಪದಲ್ಲೇ ಕಟ್ ಮಾಡಿಕೊಂಡೆ, ಜಾಸ್ತಿ ಸಣ್ಣ ಮಾಡೋಕ್ಕೋಗಲಿಲ್ಲ. ಯಾಕೆಂದರೆ ಸೊಪ್ಪು ಬೆಂದೋಗ್ಬಿಟ್ರೆ ಏನೂ ಸಿಗೋದೇ ಇಲ್ಲ. ಅದಕ್ಕೆ ನಾನೇನು ಮಾಡಿದೆ, ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಈಗ ನಾನು ಹುರ್ಕೊಂಡಿರೋದೆಲ್ಲ ತಣ್ಣಗಾಗಿತ್ತು. ಹಾಗೆ ನಾನು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕು. ಇದು ಮಸಾಲೆಗೆ ನಾವು ಬೇರೆ ಏನು ಜಾಸ್ತಿ ಏನು ಹಾಕೋದು ಬೇಕಿಲ್ಲ. ತುಂಬ ಕಡಿಮೆ ಮಸಾಲೆನೇ ಹಿಡಿಯುತ್ತೆ, ಫಾಸ್ಟಾಗಿ ಆಗುತ್ತೆ, ಮತ್ತು ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ನೆಕ್ಸ್ಟ್ ನಾನು ಏನು ಮಾಡಿದೆ ಅಂದರೆ, ಅದೇ ಬಾಣಲಿಗೆ ಈಗ ನಾನು ಟೊಮೊಟೊ ಈರುಳ್ಳಿ ಎಲ್ಲ ಹುರ್ಕೊಂಡಿದ್ನಲ್ವ, ಅದೇ ಬಾಣಲಿಗೆ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನಾನು ಮೆಂತ್ಯ ಸೊಪ್ಪು ಕೂಡ ಹುರ್ಕೊಂಡೆ. ನಾವು ಮೆಂತ್ಯ ಸೊಪ್ಪನ್ನ ಸಪ್ರೇಟು ಹುರಿದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಹಿ ಅಂಶ ಕೂಡ ಕಡಿಮೆ ಆಗುತ್ತೆ. ಮೆಂತ್ಯದಲ್ಲಿ ಬರುವಂಥ ಕಹಿ ಅಂಶ ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಇಟ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ನಾವು ಮಸಾಲೆ ಎಲ್ಲ ಹಾಕಿ ಉರಿಯುವಾಗ ನಮಗೆ ಸೊಪ್ಪು ತುಂಬ ಬೆಂದೋಗ್ಬಿಟ್ರು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಮಧ್ಯದಲ್ಲಿ ನಾನು ಫಸ್ಟೇ ಸ್ವಲ್ಪ ಅದೇ ಬಾಣಲಿಗೆ ಹಾಕ್ಕೊಂಡು ನಾನು ಒಂದು ನಿಮಿಷ ಅಷ್ಟೇ, ಅದನ್ನು ಗೊತ್ತಲ್ಲ ನಿಮಗೆ, ಸೊಪ್ಪೆಲ್ಲ ಬೇಗ ಬೆಂದೋಗುತ್ತೆ ಅಂತೇಳ್ಬಿಟ್ಟು 1 ನಿಮಿಷದಲ್ಲಿ ನಾನು ಸ್ವಲ್ಪ ರೋಸ್ಟ್ ಹುರ್ಕೊಂಡೆ. ಅದು
ನಮಗೆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಪ್ರತಿದಿನ ಸೊಪ್ಪನ್ನು ಸೇವಿಸಬೇಕು ಅಂತ ಡಾಕ್ಟ್ರೇ ಹೇಳ್ತಾರೆ. ಬರೀ ಒಂದೇ ಥರ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ರೊಟ್ಟಿಗೆ, ಚಪಾತಿಗೆ, ಈ ಥರ ಗ್ರೇವಿಲಿ ಹೀಗೆಲ್ಲ ನಾವು ಒಂದೊಂದು ಸೊಪ್ಪನ್ನ ಹಾಕಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಸೊಪ್ಪು ಡೈಲಿ ಸೊಪ್ಪು ತಿಂದಂಗೂ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮನೇಲಿ ಪ್ರತಿಯೊಬ್ಬರಿಗೂ ಸೊಪ್ಪನ್ನ ಉಪಯೋಗಿಸ್ದಂಗಾಗುತ್ತೆ. ಮಕ್ಕಳ ಹೆಲ್ತ್ಗೂ ತುಂಬ ಚೆನ್ನಾಗಿದೆ, ಒಳ್ಳೆಯದದು. ಹಾಗಾಗಿ ನಾವು ಆದಷ್ಟು ನಾವು ಸೊಪ್ಪನ್ನ ಈ ರೂಪದಲ್ಲಿ ನಾವು ಉಪಯೋಗಿಸ್ಕೋಬೇಕು. ನಾನು ಪಕ್ಕದಲ್ಲಿ ಹುರಿದಿಟ್ಟೆ. ನೆಕ್ಸ್ಟು ಇನ್ನೊಂದು ಬಾಣಲಿಗೆ 1 ಸ್ಪೂನಷ್ಟು ಬೆಣ್ಣೆ, 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಬೆಣ್ಣೆ ಮನೇಲಿದ್ದರೆ ನೀವು ಖಂಡಿತ ಉಪಯೋಗಿಸಿ. ಅಕಸ್ಮಾತ್ ಬೆಣ್ಣೆ ಇಲ್ಲ ಅಂದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಕೋಬೋದು. ಇಲ್ಲ ತುಪ್ಪ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಎಣ್ಣೆಲೇ ನೀವು ಮಾಡ್ಬೋದು. ನಾನು ಸ್ವಲ್ಪ ಬಟರ್ ಏನಂದರೆ ಮನೇಲೇ ಬೆಣ್ಣೆ ತೆಗೆದು ಇಟ್ಕೊಂಡಿರ್ತೀನಿ, ಸ್ಟಾಕ್ ಇರುತ್ತೆ ಯಾವಾಗಲೂ. ಈಗ ನಾನು ಹಾಲು ಕಾಯಿಸಿದ್ದನ್ನು 15 ದಿನಕ್ಕೊಂದ್ಸಲಿ ಬೆಣ್ಣೆ ತೆಗೆದು ಇಟ್ಕೊಂಡಿರ್ತೀನಿ. ಹಾಗಾಗಿ ನಾನು ಸ್ವಲ್ಪ 1 ಸ್ಪೂನಷ್ಟು ಬೆಣ್ಣೆ, 1-2 ಸ್ಪೂನ್ ಎಣ್ಣೆ ಎರಡೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ರುಬ್ಬಕ್ಕೂ ಹಾಕ್ಕೊಂಡಿದ್ದೆ ನಾನು. ಆ ರುಬ್ಬೋದಕ್ಕೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ನೀವಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಈ ಒಗ್ಗರಣೆಗೆ ಹಾಕ್ಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅಂಥೇಳಿ ನಾನು ಶುಂಠಿ ಬೆಳ್ಳುಳ್ಳಿನ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ. ಇಲ್ಲಿ ಸಣ್ಣಕ್ಕೆ ಹೆಚ್ಚಿ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳ್ಬಿಟ್ಟು ಹಾಕ್ಕೊಳ್ಳೋದು. 1 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಒಂಚೂರು ಈರುಳ್ಳಿ ಕೆಂಪಗಾಗಂಗೆ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ನಿಮ್ಗೆ ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನು ಅನಿಸುತ್ತೋ ನನಗೊಂದು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಲೈಕೆ ನಮಗೆ ಒಂಥರ ವೀಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ, ಒಂಥರ ಉತ್ಸಾಹ, ನೀವು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಈಗ ಇದಕ್ಕೆ ನಾನು ನುಣ್ಣಗೆ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವೇನಪ್ಪ ಅಂದರೆ ಮಸಾಲೆನ ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರಿತೀರೋ ನಿಮಗೆ ಗ್ರೇವಿ ಅಷ್ಟೇ ಒಳ್ಳೆ ಫ್ಲೇವರ್ ಇರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಮಸಾಲೆನ ಎಣ್ಣೆಯಲ್ಲಿ ಚೆನ್ನಾಗೆ ನಾವು ಕುದಿಸ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಸ್ಪೈಸಸ್ ಕೂಡ ಹಾಕ್ಬಿಡ್ತೀನಿ. ಏಕೆಂದರೆ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ನೀವು ಅದನ್ನ ಕುದಿಯೋದಕ್ಕೆ ಬಿಟ್ಕೋಬೇಕು. ಇದಕ್ಕೆ 1 ಸ್ಪೂನ್ ನಾನು ಧನಿಯಾದ ಪೌಡರ್ ಹಾಕ್ಕೊಳ್ತೀನಿ. ಮೊದಲು ಎಣ್ಣೆಯಲ್ಲಿ ಮಸಾಲೆನ ಚೆನ್ನಾಗೆ ಕುದಿಸ್ಕೋಬೇಕು. ಅದು ಜಾಸ್ತಿ ನೀರು ಹಾಕಬಾರ್ದು. ಮಸಾಲೆ ಏನು ಹಾಕಿರ್ತೀವೋ ಅದನ್ನು ಮಾತ್ರ ಹಾಕಿ ನಾವು ಸ್ವಲ್ಪ ಕುದಿಸ್ಕೋಬೇಕು. ಅದಕ್ಕೆ ನಾನು 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಗೆಯೇ 1/4 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ. ಸ್ವಲ್ಪ ಖಾರ ಚೆನ್ನಾಗಿ ತಿನ್ನೋರು 1 ಸ್ಪೂನ್ ಹಾಕ್ಕೊಂಡ್ರೆ ನಿಮಗೆ ಖಾರವಾಗಿರುತ್ತೆ. ಸ್ವಲ್ಪ ಖಾರ ಕಮ್ಮಿ ತಿನ್ನೋರಿಗೆ 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು. ಹಾಗೆ ಅದಕ್ಕೆ ನಾವಿವಾಗ 1/4 ಸ್ಪೂನ್ ಅರಿಶಿನ ಕೂಡ ಹಾಕ್ತಿದ್ದೀನಿ. ಮತ್ತು ಟೇಸ್ಟ್ಗೂ ಕೂಡ ಉಪ್ಪನ್ನ ನಾವು ಈಗಲೇ ಹಾಕ್ಕೊಂಬಿಡೋಣ. ಇದು ಸ್ವಲ್ಪ ಮಸಾಲೆ ಚೆನ್ನಾಗಿ ಏನಾಗುತ್ತೆ ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಏಕೆಂದರೆ ಪೌಡರ್ ಹಾಕೋದ್ರಿಂದ ಇದು ಧನಿಯಾ ಪೌಡರು ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕಿದ್ರೆ ನಿಮಗೆ ಚೆನ್ನಾಗಿ ಕುದಿಯುತ್ತೆ. ಅದು ಕುದ್ದು ನಿಮಗೆ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಫ್ಲೇವರ್ ಬರುತ್ತೆ. ಚೆನ್ನಾಗಿ ಮಸಾಲೆನ ನೀವು ಹುರ್ಕೋಬೇಕು. ಎಷ್ಟು ನೀವು ಅದು ಮತ್ತೆ ನೋಡಿ ಕುದ್ದು ನೀರಿನ ಅಂಶ ಕಡಿಮೆ ಆಗಿ ಗಟ್ಟಿ ಆಗುತ್ತೆ ಮಸಾಲೆ. ಅಲ್ಲಿ ತನಕ 1-2 ನಿಮಿಷ ನೀವು ಕುದಿಸ್ಕೋಬೇಕು. ಚೆನ್ನಾಗಿ ಕುದ್ದಿ ಸ್ವಲ್ಪ ಎಣ್ಣೆ ಬಿಟ್ಟಂಗಾದಾಗ ನಿಮಗೆ ಮಸಾಲೆ ಒಳ್ಳೆ ಘಮ ಬರುತ್ತೆ ಅದರಲ್ಲಿ. ಹಾಗಾಗಿ ಬೇಕಾದ್ರೆ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕೂಡ ನೀವು ಇದನ್ನು ಕುದಿಸ್ಕೋಬೋದು. ನೋಡಿ ಎಷ್ಟು ಗಟ್ಟಿಯಾಗಿದೆ. ತುಂಬ ಏನು ಬೇಕಾಗಲ್ಲ, ನೀವು 1-2 ನಿಮಿಷ ಸಾಕು. ಚೆನ್ನಾಗೇ ನಿಮಗೆ ಮಸಾಲೆ ಎಲ್ಲ ಬೇಯುತ್ತೆ. ಈಗ ನಿಮಗೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ತುಂಬ ನೀರು ಹಾಕ್ಕೋಬೇಡಿ. ಗೊಜ್ಜಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ನೀರು ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಕೂಡ ಹಾಕ್ಕೊಬೋದು.
ಇದಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಕ್ಯಾರಿಯರ್ ಕೂಡ ಕಟ್ಬೋದು, ಹಸ್ಬೆಂಡ್ಗಾಗಲಿ ಮಕ್ಕಳಿಗಾಗಲಿ ಭಾಳ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿ ಆಗೋದು, ಹೆಲ್ತ್ಗೂ ಚೆನ್ನಾಗಿರುತ್ತೆ. ಏಕೆಂದರೆ ಮೆಂತ್ಯ ಸೊಪ್ಪು ಇಲ್ಲಿ ನಾನು ಬಟಾಣಿ ಮತ್ತು ಆಲೂಗೆಡ್ಡೆ ಎರಡೂ ಕೂಡ 3 ಉಪಯೋಗಿಸಿರೋದ್ರಿಂದ ನಿಮಗೆ ತರಕಾರಿ ಸೊಪ್ಪು ತಿಂದಂಗಾಗುತ್ತೆ. ಮತ್ತು ಗೊಜ್ಜು ಗ್ರೇವಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಇದೆಲ್ಲ ನಾರ್ತ್ ಸೈಡಲ್ಲಿ ಈ ಥರ ಸಬ್ಜಿ ಅಂತೇಳ್ಬಿಟ್ಟು ತುಂಬ ಈ ಥರ ಹಾಲು ಬಟರು ಮತ್ತು ಮೇಥಿ ಇವೆಲ್ಲ ಹಾಕಿ ಸಬ್ಜಿ ಅಂತ ಮಾಡ್ತಾರೆ ಆ ಕಡೆ. ನಾನು ಅದೇ ಸ್ಟೈಲಲ್ಲೇ ನಾನು ಮಾಡಿ ತೋರಿಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ. 2 ಸಣ್ಣ ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ನಾನು ಹಾಕ್ತಾಯಿದ್ದೀನಿ. ನೀವು ಅದನ್ನ ಬೇಕಾದ್ರೆ ಸ್ಮ್ಯಾಶ್ ಮಾಡಿಬಿಟ್ಟು ಬೇಕಾದರೂ ಹಾಕ್ಬೋದು, ಜಾಸ್ತಿ ಗ್ರೇವಿ ಬೇಕು ಅನ್ನೋರು. ಇಲ್ಲ ಅಂದರೆ ಈ ಥರ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನು ನಿಮ್ಗೆ ಹೇಳಿದ್ದೆ, ನಾನು ಬಟಾಣಿನೂ ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೆ ಅಂತ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಟಾಣಿನ ಬೇಯಕ್ಕಿಟ್ಟಿದ್ದೆ. ಏಕೆಂದರೆ ನಾವು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ನಿಮಗೆ ಗ್ರೇವಿಲಿ ತುಂಬ ಹೊತ್ತು ಬೇಯಿಸಬೇಕಾಗಿರಲ್ಲ. ಒಂದು 2 ಕುದೀತಿದ್ದಂಗೆ ನೀವು ಗ್ರೇವಿ ರೆಡಿ ಆಗುತ್ತೆ. ಇದೆಲ್ಲ ಕೆಲಸ ಮಾಡುವಾಗ ನೀವು ಪಕ್ಕದ ಸ್ಟವ್ವಲ್ಲಿ ಅದನ್ನು ಬೇಯಕ್ಕಿಟ್ರೆ ಬೇಗ ನಿಮಗೆ ಕೆಲಸ ಆಗುತ್ತೆ. ಬೆಳಗಿನ ತಿಂಡಿ ಏನಾರು ಮಾಡಬೇಕು ಅಂದಾಗ, ಬೇಗ ಹಾಕಬೇಕು ಅಂದಾಗ ನೀವು ಪಕ್ಕದಲ್ಲಿ ಈ ಥರ ಬೇಯಿಸ್ಕೊಂಡು ಹಾಕೋದು ತುಂಬ ಒಳ್ಳೆಯದು. ಈಗಿನ ಬಟಾಣಿಗಳು ಬೇಗ ಬೇಯೋದಿಲ್ಲ, ಸ್ವಲ್ಪ ಹಸಿ ಬಟಾಣಿನೇ ಆದ್ರೂ. ಹಾಗಾಗಿ ಈಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಮೆಂತ್ಯ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಕುದಿಸಿದ್ರೆ, ಒಂದು ಕುದ್ರೆ ಸಾಕು. ಮತ್ತು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಬೇಕು ಅಂದರೆ ನೀವು ಈಗಲೂ ಕೂಡ 1 ಸ್ಪೂನಷ್ಟು ಬೆಣ್ಣೆನ ಮೇಲೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ, ಇನ್ನು ರುಚಿಯಾಗಿ ಜಾಸ್ತಿ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ದೀನಿ. ನಿಮಗೆ ಹಾಲು ಬಟರ್ ಮೇಥಿ ಸಬ್ಜಿ ರೆಡಿ ಆಯಿತು. ಇದನ್ನು ನಾನು ಪೂರಿಗೆ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಇದೆ. ನನ್ನ ವಿಡಿಯೋನ ನೋಡ್ತಾಯಿರಿ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.